ನಮಸ್ಕಾರ ಗೆಳೆಯರೆ, ಕಥಾಮಾಲಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮಗೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಆಂಜನೇಯ ಎಲ್ಲರಿಗೂ ಆಯು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅವನಲ್ಲಿ ಬೇಡ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಗೆಳೆಯರೆ, ಇಂದಿನ ಸಂಚಿಕೆಯಲ್ಲಿ ನಾವು ಬೇರೆ ಬೇರೆ ದೇಶಗಳಲ್ಲಿರುವ ರಾಮಾಯಣದ ಕಥೆಗಳು ಮತ್ತು ಅವುಗಳಲ್ಲಿ ಬರುವ ಆಂಜನೇಯನ ಬಗ್ಗೆ ಇರುವ ಕೆಲವು ಮಾಹಿತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಪ್ರಪಂಚದ ಅನೇಕ ದೇಶಗಳ ಇತಿಹಾಸದಲ್ಲಿ ರಾಮಾಯಣ ಮಹತ್ವವನ್ನ ಪಡೆದುಕೊಂಡಿದೆ. ಅವುಗಳಲ್ಲಿ ಕೆಲವು ಕಥೆಗಳನ್ನ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಥೈಲ್ಯಾಂಡ್ ನಲ್ಲಿ ರಾಮಾಯಣವನ್ನ ರಾಮಕೀಯನ್ ಅಂತ ಕರೀತಾರೆ. ಇಲ್ಲಿ ರಾಮರನ್ನ ಪ್ರಾರಾಮ್ ಅಂತ ಕರೆಯಲಾಗುತ್ತೆ. ಈ ಥಾಯ್ ರಾಮಾಯಣ ಬಹುತೇಕ ವಾಲ್ಮೀಕಿ ರಾಮಾಯಣವನ್ನೇ ಹೋಲುತ್ತದೆ. ಆದರೂ ಕೊನೆಯ ಅಧ್ಯಾಯದಲ್ಲಿ ರಾವಣ ಸತ್ತ ನಂತರ ಅವನ ಅನುಯಾಯಿಗಳಲ್ಲಿ ಒಬ್ಬ ರಾಕ್ಷಸ ಶ್ರೀರಾಮ ಸೀತೆಯರ ಅರಮನೆಯನ್ನ ಪ್ರವೇಶಿಸಿ ರಾವಣನ ಒಂದು ಚಿತ್ರವನ್ನ ಅವರ ಮಂಚದ ಕೆಳಗೆ ಇಟ್ಟು ಹೋಗ್ತಾನೆ. ಇದನ್ನು ಕಂಡ ಶ್ರೀರಾಮರು ಸೀತೆಯೇ ಚಿತ್ರ ಬಿಡಿಸಿದ್ದಾಳೆ, ರಾವಣನ ಲಂಕೆಯಲ್ಲಿ 1 ವರ್ಷ ಜೀವಿಸಿದ್ದ ಸೀತೆ ಅವನನ್ನು ಮರೆಯಲಾಗದೆ ಅವನ ಚಿತ್ರವನ್ನ ಬಿಡಿಸಿ ತನ್ನ ಹತ್ತಿರ ಇಟ್ಟುಕೊಂಡಿದ್ದಾಳೆ ಎಂದು ತಪ್ಪು ತಿಳಿದುಕೊಂಡು ಇದು ರಾಮ ಸೀತೆಯರ ಮಧ್ಯೆ ಒಂದು ವೈಮನಸ್ಯ ಬರಲು ಕಾರಣವಾಗುತ್ತೆ. ಇದರಿಂದ ಸೀತಾಮಾತೆ 2ನೇ ಬಾರಿ ವನವಾಸಕ್ಕೆ ಹೋಗ್ತಾಳೆ ಅನ್ನೋದು ರಾಮಕೀಯನ್ ಕಥೆಯ ಒಂದು ಭಾಗ. ಇನ್ನು ಇಂಡೋನೇಷ್ಯಾದಲ್ಲಿ ಕಾಕವಿಯನ್ ರಾಮಾಯಣ ಅಂತ ರಾಮಾಯಣ ಪ್ರಸಿದ್ಧವಾಗಿದೆ. ಅವರು ವಯಾಂಗ್ ಕುಲಿತ್ ಎಂದು ಕರೆಯಲ್ಪಡುವ ನೆರಳು ಗೊಂಬೆಯಾಟದ ಒಂದು ಪ್ರದರ್ಶನದಲ್ಲಿ ರಾಮಾಯಣವನ್ನ ಬಳಸ್ತಾರೆ. ಕಾಕವಿಯನ್ ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನ ಬಹುತೇಕವಾಗಿ ಹೋಲುತ್ತೆ. ಅಷ್ಟೇ ಅಲ್ಲ ಗೆಳೆಯರೆ, ಇಂಡೋನೇಷ್ಯಾದ ಬಾಲಿ ಎಂಬ ಸ್ಥಳದಲ್ಲಿ ಆಯುಂಗ್ ನದಿಯ ದಡದ ಬಂಡೆಗಲ್ಲುಗಳ ಮೇಲೆ ರಾಮಾಯಣಕ್ಕೆ ಸಂಬಂಧಪಟ್ಟಿದ ಹಲವಾರು ದೃಶ್ಯಗಳನ್ನ ಕೆತ್ತಲಾಗಿದೆ. ಇದು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಪರಂಪರೆಯ ಬಗ್ಗೆ ಬಾಲಿಯ ಜನರಲ್ಲಿರುವ ಆಳವಾದ ಗೌರವವನ್ನ ಪ್ರದರ್ಶಿಸುತ್ತೆ. ಕಾಂಬೋಡಿಯಾದಲ್ಲಿ ರಾಮಾಯಣವನ್ನ ರಿಯಂಕರ್ ಅಂತ ಕರೀತಾರೆ. ಅಂದ್ರೆ ಇದರರ್ಥ ಶ್ರೀರಾಮನ ವೈಭವ. ಈ ಕಥೆಗಳಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮದ ಅಂಶಗಳು ಸಹ ಸೇರಿಕೊಂಡಿವೆ. ಇಲ್ಲಿ ರಾಮರನ್ನ ಪ್ರಿರಾಮ್ ಮತ್ತು ಸೀತಾಮಾತೆಯನ್ನ ನಿಯಾಂಗ್ ಸೆಡಾ ಅಂತ ಕರೀತಾರೆ. ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯ ಕಾಂಬೋಡಿಯಾದ ಅಂಕೂರ್ ವಾಟ್ನಲ್ಲಿದೆ. ಈ ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣದ ಶಿಲ್ಪಗಳನ್ನ ನಾವು ಕಾಣಬಹುದು. ಮಯನ್ಮಾರ್ನಲ್ಲಿ ಯಾಮ್ ಜತಾವ್ ಅಂತ ರಾಮಾಯಣವನ್ನ ಕರೀತಾರೆ. ಇಲ್ಲಿ ಯಾಮ್ ಅಂದ್ರೆ ಶ್ರೀರಾಮರು ಮತ್ತು ಥಿಯಾ ಅಂದ್ರೆ ಸೀತಾಮಾತೆ. ಅಲ್ಲಿ ಬೌದ್ಧ ಜಾತಕ ಎಂಬ ಜಾನಪದ ಕಥೆಗಳ ಒಂದು ಭಾಗವಾಗಿ ರಾಮಾಯಣವನ್ನ ಗುರುತಿಸಲಾಗುತ್ತೆ. ಇಲ್ಲಿ ರಾಮರು ರಾವಣನ್ನ ಕೊಂದು ಸೀತಾಮಾತೆಯನ್ನ ಕರೆದುಕೊಂಡು ಬರುವ ಕಥಾಹಂದರವನ್ನ ಕತೆ, ನೃತ್ಯ ಮತ್ತು ನಾಟಕ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಮಲೇಷಿಯಾದಲ್ಲಿ ರಾಮಾಯಣವನ್ನ ಹಿಕಾಯತ್ ಶ್ರೀರಾಮ್ ಅಂತ ಕರೀತಾರೆ. ಹಿಕಾಯತ್ ಶ್ರೀರಾಮ್ ಅಂದ್ರೆ ರಾಮನ ಕಥೆ ಅಂತ ಅರ್ಥ. ಈ ರಾಮಾಯಣದಲ್ಲಿ ಶ್ರೀರಾಮರ ಪಾತ್ರಕ್ಕಿಂತ ಲಕ್ಷ್ಮಣನ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಇಲ್ಲಿ ರಾವಣ ಒಬ್ಬ ನಿಷ್ಠಾವಂತ, ನ್ಯಾಯಯುತ ಮತ್ತು ಬುದ್ಧಿವಂತ ರಾಜನನ್ನಾಗಿ ಚಿತ್ರಿಸಲಾಗಿದೆ. ಇಲ್ಲಿ ಹನುಮಂತ ಬ್ರಹ್ಮಚಾರಿಯಲ್ಲ, ಹನುಮಂತನಿಗೆ ಒಬ್ಬ ಪ್ರೇಯಸಿಯೂ ಸಹ ಇದ್ದಾಳೆ. ಲಾವೋಸ್ ರಾಮಾಯಣವನ್ನ ಪ್ರಾಲಕ್ ಪ್ರಾರಾಮ್ ಅಂತ ಕರೀತಾರೆ. ಪ್ರಾಲಕ್ ಅಂದ್ರೆ ಲಕ್ಷ್ಮಣ, ಪ್ರಾರಾಮ್ ಅಂದ್ರೆ ರಾಮರಿಗೆ ಅವರು ಕರೆಯುವ ಹೆಸರು. ಈ ರಾಮಾಯಣದ ಹೆಸರಿನಲ್ಲಿ ನೃತ್ಯ ಮತ್ತು ನಾಟಕಗಳು ಲಾವೋಸ್ನಲ್ಲಿ ಪ್ರಸಿದ್ಧವಾಗಿವೆ. ಲಾವೋಸ್ನ ಈ ಕಥೆಗಳಲ್ಲಿ ಶ್ರೀರಾಮರನ್ನ ಬುದ್ಧನ ಹಿಂದಿನ ಅವತಾರ ಅಂತ ಗುರುತಿಸ್ತಾರೆ. ಇನ್ನು ಫಿಲಿಪೈನ್ಸ್ ನಲ್ಲಿ ಮಹಾರಾಡಿಯ ಲವಣ ಅಂತ ರಾಮಾಯಣವನ್ನ ಗುರುತಿಸಲಾಗುತ್ತೆ. ಈ ಕಥೆಯಲ್ಲಿ ಲವಾನ್ ಅಂದ್ರೆ ರಾವಣ ಎಂಬ ಒಬ್ಬ ಶಕ್ತಿಶಾಲಿ ರಾಜನಿದ್ದ. ಅವನ ಬಹಳ ಬಲಶಾಲಿ, ಗರ್ವಿಷ್ಠ. ಅವನಿಗೆ ಸೀತಾಮಾತೆಯ ಬಗ್ಗೆ ತಿಳಿದು ಅವಳನ್ನು ಅಪಹರಿಸಿದ. ಈ ಘಟನೆ ತಿಳಿದು ರಾಮರು ತನ್ನ ಸೇನೆಯೊಂದಿಗೆ ರಾವಣನ ವಿರುದ್ಧ ಯುದ್ಧ ಮಾಡಿ ರಾವಣನನ್ನು ಸೋಲಿಸಿ ಸೀತಾಮಾತೆಯನ್ನ ಕರೆದುಕೊಂಡು ಬರುತ್ತಾರೆ ಎಂಬುದೇ ಮಹಾರಾಡಿಯ ಲಾವಣ ಕಥೆಯ ಸಂಕ್ಷಿಪ್ತ ರೂಪ. ಇನ್ನು ನಿಮಗೆ ಆಶ್ಚರ್ಯವಾಗಬಹುದು ಗೆಳೆಯರೆ, ಪರ್ಷಿಯಾ ಭಾಷೆಯಲ್ಲಿ ರಾಮಾಯಣಕ ಇಸ್ತರ್ ಅಂತ ರಾಮಾಯಣ ಪ್ರಸಿದ್ಧವಾಗಿದೆ. ಮೊಘಲರ ಕಾಲದಲ್ಲಿ ಅಬ್ದುಲ್ ಖಾದರ್ ಬಡವಣಿ ಎಂಬ ಒಬ್ಬ ಮುಸಲ್ಮಾನ ಕವಿ ರಾಮಾಯಣವನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ. ಕಥೆ ಮೂಲದಂತೆ ಇದ್ದರೂ ಶೈಲಿ ಮತ್ತು ಸಂಸ್ಕೃತಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಬಹುದು. ಇಂದು ಹನುಮಂತನ ಜನ್ಮದಿನ. ಹೀಗಾಗಿ ಈ ಕಥೆಗಳಲ್ಲಿ ಹನುಮಂತನ ಬಗ್ಗೆ ಕೆಲವು ಕಥೆಗಳು ಬಹಳಷ್ಟು ಬದಲಾವಣೆಯನ್ನು ಕಂಡಿವೆ. ಅವುಗಳಲ್ಲಿ ಮೊದಲು ರಾಮಕೀಯನ್, ಕಾಕವಿಯನ್ ರಾಮಾಯಣ ಮತ್ತು ರೇಮಕರ್ಗಳಲ್ಲಿ ಹನುಮಂತನ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಹನುಮಂತನನ್ನು ಇಲ್ಲೊಬ್ಬ ಚತುರ, ಸಾಹಸಿ ನಾಯಕನನ್ನಾಗಿ ಚಿತ್ರಿಸಲಾಗಿದೆ. ಈ ರಾಮಾಯಣಗಳಲ್ಲಿ ಹನುಮಂತ ಬ್ರಹ್ಮಚಾರಿಯಲ್ಲ. ಸೇತುವೆ ಕಟ್ಟುವ ಸಮಯದಲ್ಲಿ ಸೇತುವೆ ಕಲ್ಲುಗಳು ಸಮುದ್ರದಲ್ಲಿ ಮಾಯವಾಗುತ್ತಾ ಇರುತ್ತವೆ. ಆಗ ಹನುಮಂತ ಈ ಸಮಸ್ಯೆಗೆ ಕಾರಣ ಕಂಡುಹಿಡಿಯಲು ಹೋದಾಗ ಸಮುದ್ರದಲ್ಲಿ ಮತ್ಸ್ಯ ಕನ್ಯೆಯರ ಒಂದು ಗುಂಪು ಸೇತುವೆ ಕಲ್ಲುಗಳನ್ನ ಸಮುದ್ರದಲ್ಲಿ ಮುಳುಗಿಸ್ತಾ ಇರ್ತಾರೆ.
ಆ ಮತ್ಸ್ಯ ಕನ್ಯೆಯರ ನಾಯಕಿ ಸುವರ್ಣಮಚ್ಚ, ನಾನು ರಾವಣನ ಮಗಳು, ನನ್ನ ತಂದೆ ಸೇತುವೆಯನ್ನು ನಾಶ ಮಾಡಲು ಕಳಿಸಿದ್ದಾರೆ ಅಂತ ಹೇಳ್ತಾಳೆ. ಆಗ ಹನುಮಂತ ತನ್ನ ಶಕ್ತಿಯಿಂದ ಎದುರಿಸಲು ಮುಂದಾದರೆ ಸೇತುವೆಯ ಕೆಲಸ ವಿಳಂಬವಾಗುತ್ತೆ ಅಂತ ಆ ಮತ್ಸ್ಯ ಕನ್ಯೆಯರ ನಾಯಕಿ ಸುವರ್ಣಮಚ್ಚಳನ್ನ ಪ್ರೀತಿಸಿ ಮದುವೆಯಾಗ್ತಾರೆ ಅನ್ನೋದು ಇಲ್ಲಿರುವ ವಿಶೇಷ. ನಂತರ ಆ ಮತ್ಸ್ಯಕನ್ಯರ ಸಹಾಯವನ್ನು ತೆಗೆದುಕೊಂಡು ಸೇತುವೆಯನ್ನ ಕಟ್ತಾರೆ ಅನ್ನೋ ಕತೆ ಈ ರಾಮಾಯಣಗಳಲ್ಲಿದೆ. ಈ ರಾಮಾಯಣದಲ್ಲಿ ಹನುಮಂತ ಮತ್ತು ಸುವರ್ಣಮಚ್ಚಾಳಿಗೆ ಮಚ್ಚಾನ್ ಎನ್ನುವ ಒಬ್ಬ ಮಗ ಕೂಡ ಇದ್ದಾನೆ. ಹೀಗೆ ಭಾರತೀಯ ರಾಮಾಯಣದ ಜಾನಪದ ಕಥೆಗಳಲ್ಲಿ ಹನುಮಂತನಿಗೆ ಮಕರಧ್ವಜ ಎಂಬ ಒಬ್ಬ ಮಗನಿದ್ದಾನೆ ಅನ್ನೋ ಕತೆ ನಮಗೆಲ್ಲ ಗೊತ್ತೇ ಇದೆ. ಈ ವಿದೇಶಿ ರಾಮಾಯಣಗಳಲ್ಲಿ ಹನುಮಂತ ಒಬ್ಬ ಯುದ್ಧ ತಂತ್ರಜ್ಞ, ಗುಪ್ತಚರ, ಸೇನಾ ಮಾರ್ಗದರ್ಶಕ, ಇದಕ್ಕಿಂತ ಹೆಚ್ಚಾಗಿ ಆಂಜನೇಯ ಶ್ರೀರಾಮ ಭಕ್ತ. ಇನ್ನು ಯುರೋಪ್, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ಚೀನಾ, ಅಮೆರಿಕ ಮುಂತಾದ ದೇಶಗಳಲ್ಲಿ ವಾಲ್ಮೀಕಿ ರಾಮಾಯಣವನ್ನೇ ಅವರವರ ಭಾಷೆಗೆ ಅನುವಾದ ಮಾಡಿದಂತಹ ಹಲವಾರು ಗ್ರಂಥಗಳಿವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗೆಳೆಯರೆ, ಜಗತ್ತಿನಾದ್ಯಂತ ರಾಮಾಯಣದ ಸುಮಾರು 300ಕ್ಕೂ ಹೆಚ್ಚು ಕಥೆಗಳಿವೆ ಅಂತ ಅಂದಾಜಿಸಲಾಗಿದೆ. ಈ ಪ್ರತಿಯೊಂದು ಕಥೆಯು ಆಯಾ ದೇಶದ ಭೌಗೋಳಿಕತೆ, ಸಂಪ್ರದಾಯ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಅನುಗುಣವಾಗಿ ಬದಲಾವಣೆಗಳನ್ನ ಕಂಡಿದೆ. ಹೀಗಾಗಿ ರಾಮಾಯಣ ಒಂದು ಕಥೆಯಾಗಿರದೆ ಅದು ಕಲೆ, ಸಂಸ್ಕೃತಿಯ ಭಾಗವಾಗಿ ವಿಶ್ವ ಮಾನ್ಯತೆಯನ್ನು ಪಡೆದ ಐತಿಹಾಸಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ವಿಷಯಗಳನ್ನು ಒಳಗೊಂಡ ಒಂದು ಕೃತಿ ಅಂತ ರಾಮಾಯಣವನ್ನ ನಾವು ಕರೀಬಹುದು. ಒಟ್ಟಾರೆಯಾಗಿ ಗೆಳೆಯರೆ, ರಾಮಾಯಣ ಬರೀ ಕಥೆಯಲ್ಲ, ಇದು ನಮ್ಮ ಇತಿಹಾಸ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಸಂಚಿಕೆಯನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಮತ್ತು ಪ್ರಶ್ನೆಗಳನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಕಥಾಮಾಲಿಕೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಹೇಳ್ತಾ ಇಂದಿನ ಸಂಚಿಕೆಗೆ ಹೇಳೋಣ ವಿರಾಮ. ಜೈ ಹನುಮ, ಜೈ ಶ್ರೀರಾಮ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ವಿಶ್ವ ಸುಖಿನೋ ಭವಂತು. ಹರ ಹರ ಮಹಾದೇವ, ಶಂಭೋ ಶಂಕರ.